ನಿರೀಕ್ಷೆ ಮಾಡಿದ್ರೆ ಸರ್? ಇಲ್ಲ, ಅದೇ ಈಗ ನಾಯಕ ಜನಾಂಗವನ್ನೇ ಮಾಡ್ತೀವಿ ಅಂತೇಳಿ ಅದು ಫಿಕ್ಸ್ ಆಗಿತ್ತು. ಅದರಲ್ಲಿ ಒಂದು 2-3 ಜನ ಕೇಳ್ತಾ ಇದ್ವಿ, ನಮ್ಮನ್ನು ಮಾಡಿ ನಮ್ಮನ್ನೇ ಮಾಡ್ತಾರೆ. ಆಗ್ಬೋದು, 99 ಭಾಗ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದು, ಅದರಂತೆ ಆಗಿದೆ. ಆ ಜಿಲ್ಲೆಯಲ್ಲಿ ಸಾಮಾನ್ಯ ವರ್ಗದವ್ರು ಮಾಡೋದ್ರಿಂದ ಈ ಜಿಲ್ಲೆಯಲ್ಲಿ SC ST ಅಥವಾ ಹಿಂದುಳಿದ ವರ್ಗದವ್ರು ಮಾಡಬೇಕು ಅಂತೇಳಿ ಬದಲಾವಣೆ ಮಾಡಿದ್ದಾರೆ ಅಷ್ಟೇ, ಬೇರೆ ಉದ್ದೇಶ ಏನಿಲ್ಲ. ಇಲ್ಲಿ ಹಣ ಅಂತ ಈ ಥರ ಕೇಳ್ಬರ್ತದೆ, ಇದರಲ್ಲಿ ಯಾವುದು ಇಲ್ವಲ್ಲ. ಈಗ ಬಣ ಮಾಡ್ತಿದ್ದವ್ರು ಸಸ್ಪೆಂಡ್ ಮಾಡಿಬಿಟ್ರಲ್ಲ. ಈಗ ಎಲ್ಲರೂ ಕೇಳಿದ್ದೀರ ನೀವು ಬಣಗಳನ್ನ? ಯಾವುದೇ ಬಣ ಇಲ್ಲ, BJP ಬಣ ಅಷ್ಟೇ. ಈಗ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಎಲ್ಲ ಕಡೆ BJP ಬಣ ಇದೆ ಹೊರತು ಇನ್ನು ಯಾವುದೇ ವ್ಯಕ್ತಿಗತವಾದ ಬಣಗಳಿಲ್ಲ. ಇದು CM ಕ್ಷೇತ್ರಕ್ಕೂ ಕೂಡ ಒಳಪಡಿಸುತ್ತೆ. ಹೌದು. ಈಗ ಒಂದು ಅವ್ರಿಗೂ ಪ್ರತಿಷ್ಠೆಯ ಕ್ಷೇತ್ರ ಆಗಿರ್ತಕ್ಕಂಥದ್ದು. ಇಂಥದ್ರಲ್ಲಿ ನೀವು ಜಿಲ್ಲಾಧ್ಯಕ್ಷರಾಗಿದ್ದೀರಿ. ಮುಂದಿನ ಪಕ್ಷ ಸಂಘಟನೆ ಮತ್ತು ಸ್ಥಳೀಯ ಚುನಾವಣೆಯನ್ನು ಯಾವುದೇ ರೀತಿ ಎದುರಿಸ್ತೀರಿ? ಅದೇ ಅದನ್ನೇ ಹೇಳಿದ್ದು. ಈಗ 2 ಕ್ಯಾಬಿನೆಟ್ ಮಿನಿಸ್ಟ್ರಿ ಇದ್ದಾರೆ, ಒಬ್ಬರು ಮುಖ್ಯಮಂತ್ರಿಗಳಿದ್ದಾರೆ. ಭಾರಿ ಸವಾಲಿದೆ. ಮುಂದಿನ ಸ್ಥಳೀಯ ಸಂಸ್ಥೆಗಳು, ನಗರಸಭೆ, ಪುರಸಭೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಪ್ರತಿ ಮಂಡಲಗಳಿಗೆ, ಮಂಡಲ ಅಂದರೆ ನಮ್ಮ ಪಕ್ಷದಲ್ಲಿ ಮಂಡಲ ಅಂತ ಮಾಡ್ಕೊಂಡಿರ್ತೀವಿ ಒಂದು ತಾಲೂಕನ್ನು. ಆ ಮಂಡಲಗಳನ್ನು ಪ್ರವಾಸ ಮಾಡಿ ಎಲ್ಲರನ್ನೂ ಜಾಗೃತಿ ಮೂಡಿಸಿ ಮನೆ ಮನೆಗೆ ಭೇಟಿ ಕೊಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ.